ಮೋಸ ಹೋಗೋರಿದ್ದ ಮೇಲೆ ಮೋಸ ಮಾಡೇ ಒಂದು 2 ಗಂಟೆ ಒಳಗೆ ದರ್ಶನ ಆಯಿತು. ರುದ್ರಾಕ್ಷಿ ಒರಿಜಿನಲ್ ಐತೆ ಇಲ್ಲ ಅಂತೇಳಿ ಚೆಕ್ ಮಾಡಿ ತೋರ್ಸಕತ್ತಾರ ಕಂಡ್ರೆ ನೋಡಮ್. ओरिजिनल रुद्राक्ष पानी के नीचे बैठता, डुप्लीकेट ऊपर तरंगता, लकड़ी प्लास्टिक का बना हुआ ಒರಿಜಿನಲ್ ಒಳ್ಳೆ क्वेश्चन लकड़ी प्लास्टिक का बना हुआ रहेगा पानी के ऊपर. डुप्लीकेट नहीं है हमारे पास, रियल वाला है. टेस्ट करवा लो. अब यूट्यूब पर गूगल पे सर्च कर लो ना. ಡೂಪ್ಲಿಕೇಟ್ ಇಲ್ಲ ಅಂತ ಮೋಸ ಹೋಗೋರಿದ್ದ ಮೇಲೆ ಮೋಸ ಮಾಡೇ ಅಲ್ಲ ಮೋಸ ಹೋಗೋರು उसमें जितना शक्ति रहा उतना घूमता है कोई ಓ ತಿರುಗ್ತಲ್ಲ. ಒರಿಜಿನಲ್ ಅಲ್ಲ ಅದೇ ಗರ್ಭಗುಡಿ ಅಲ್ಲಿ ಕಾಣಕತ್ತಲ್ಲ ಮ್ಯಾಗ ಏನದ ಎಂಟ್ರೆನ್ಸ್. ಇವಾಗ ಕ್ಲೋಸಿಂಗ್ ಟೈಮು. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಏನದ ಪೂರ್ತಿ ಅದ್ರದ್ದೆಲ್ಲ ಸ್ವಚ್ಛ ಮಾಡಿಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡ್ತಾರೆ. ಇವಾಗ ನೈಟ್ ದರ್ಶನ ಮಾಡಕ್ಕೆ ಹೊಂಟಿವಿ. ನೋಡಮ್ಮ ದೇವ್ರ ದರ್ಶನ ಇವಾಗ ಆಗ್ಬೇಕು ಅನ್ನೋದಿತ್ತು ಅಂದರೆ ಮಾಡ್ಕೊಳವು, ಆಗಲಿಲ್ಲಪ್ಪ ಅಂತಂದರೆ ಬೆಳಗ್ಗೆ ಒಂದು ಮಾಡಿದ್ರಾಯ್ತು ಅಷ್ಟೇ. ಇವು ಹಚ್ಚಿವಿ ನೋಡು. ನಮಃ ಪಾರ್ವತಿ ಪದೇ ಹರ ಹರ ಮಹಾದೇವ್. ಇವಾಗ ದರ್ಶನ ಮಾಡ್ಕೊಂಡು ಹೊರಗೆ ಬರಕತ್ತೀವಿ. ಟೈಮ್ ಈಗ 9:40. 1.5 ತಾಸು ದರ್ಶನ ಆಯಿತು. ಇವಾಗೇನು ಬಂದಿವಲ್ಲ ಇದು ದರ್ಶನ ಮಾಡಿಕೊಂಡು ಎಕ್ಸಿಟ್ ಬಾಗಿಲಿದು ಪೂರ್ತಿ ಎಲ್ಲ ಹೂವಿನ ಅಲಂಕಾರ ಮಾಡಿಬಿಟ್ರಲ್ಲ ನೋಡ್ರಿ. ನೈಟ್ ಹೊತ್ತಲ್ಲಿ ಈ ಥರ ಕಾಣುತ್ತಾ. ಮೇಲ್ಗಡೆ ನೋಡ್ರಿ ಎಲ್ಲ ಪಾಚಿ ಕಟ್ಟಿರೋ ಥರ ಎಲ್ಲ ಮಳೆ ಬಂದು ಇದಾಗ್ಬಿಟ್ಟದ. ಬೆಳಗ್ಗೆ ಟೈಮಲ್ಲಿ ಮಾತ್ರ ಮಸ್ತ್ ಕಾಣುತ್ತದೆ ಗುಡಿ. ಇವಾಗಲೇ ಹೆಂಗೆ ಕಾಣುತ್ತದಪ್ಪ ಅಂತಂದ್ರೆ ಬೆಳಗ್ಗೆ ಹೆಂಗೆ ಕಾಣೋಕ್ಕಿಲ್ಲ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮುಟ್ಟು ದರ್ಶನ ಇಲ್ಲ ಕಾರಣ ಇಲ್ಲೇ ಹೊರಗಡೆನೆ ಒಂದು ಲಿಂಗು ಥರ ಇದು ಮಾಡ್ಯಾರ. ಇಲ್ಲಿ ಒಳಗಡೆ ಅಭಿಷೇಕದ ನೀರೆಲ್ಲ ತೆಗಿಯಕತ್ತಾರ. ಇವಾಗೆಲ್ಲ ಒಳಗಡೆ ಹೂವಿನ ಅಲಂಕಾರ ಮಾಡಿ ಅದನ್ನು ಲಿಂಗನ ಹೂವಿನ ಅಲಂಕಾರದಾಗ ಇದು ಮಾಡ್ತಾರೆ. ನೈಟ್ 10:00 ದರ್ಶನ ಮಾಡಿದ್ವಲ್ಲ, ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಜಳಕ ಮಾಡಿಬಿಟ್ಟು ಮತ್ತೆ ಇವಾಗ ದರ್ಶನಕ್ಕೆ ಹೊಂಟಿವಿ. ನೋಡಮ್ ನೈಟ್ ಒಂದು 2 ಗಂಟೆ ಒಳಗೆ ದರ್ಶನ ಆಯಿತು. ಇವಾಗ ಎಷ್ಟು ಗಂಟೆ ಆಗುತ್ತಾ ನೋಡಮ್ಮ. ನೋಡ್ರಿ ಹೆಂಗೆ ಕಾಣುತ್ತೆ ಬೆಳಗ್ಗೆ. ಆ ಕಡೆ ಏನದು ಗುಡ್ಡ ಕಾಣುತ್ತಲ್ಲ, ಅದು ಯಾವುದೋ ಒಂದು ಪರ್ವತ ಅದ. ಮೇಲ್ಗಡೆ ಟ್ರಕ್ಕಿಂಗ್ ಇರುತ್ತದು, ಅಲ್ಲಿನೂ ಹೋಗ್ಬೋದು. ಇವಾಗ ನೋಡ್ರಿ ಯಾವ ಥರ ಕಾಣುತ್ತೆ. ಇವಾಗ ಅಭಿಷೇಕ ನಡೆಯಕತ್ತದ. ಇವಾಗ ದೇವ್ರ ಪೂಜೆ ನಡೆದಲ್ಲಿ ನಾವು ಹೋಗಿ ಮುಗಿತದ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ರೂಮ್ ಹತ್ರ ಬರೋಣ. ಜನ ಏನು ಜಾಸ್ತಿ ದಿನ ಇಲ್ಲ, ಇವಾಗ ಬರ್ಲಾಕತ್ತಾರೆ ಎಲ್ಲರೂ. ನೈಟ್ ಹೊತ್ತು ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಏನದ ಹೊರಗಡೆಯಿಂದ ಪೂರ್ತಿ ಮತ್ತೆ ಗೇಟ್ ಹಾಕಿ ಇದು ಮಾಡ್ಯಾರ. ಇವಾಗ ಏನದ ಇಲ್ಲಿಂದ ಸ್ವಲ್ಪ ಜನ ಅದ, ಇಲ್ಲಿಂದ ಒಳಗಡೆ ಹೋಗ್ಬೇಕು. ಜೋರಾಗಿ ಏನು ಹೋದ್ರಲ್ಲ ದೇವ್ರಿಗೆ ಬಂದು ಜೋರಾಗಿ ಏನು ಹೋದ್ರಲ್ಲಿ. ಅಲ್ಲೇನು ಒಳಗಡೆ ಕಾಣುತ್ತಲ್ಲ ಅದೇ ಗರ್ಭಗುಡಿ.
ಇವಾಗ ಪೂಜೆ ಸ್ಟಾರ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಆಗ್ಯದ. ಇವಾಗ ಇದು ಮಾಡ್ಲಕತ್ತಾರಲ್ಲ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಈ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂದರೆ 3 ಲಿಂಗಗಳು ಒಳಗದಾವ. ಅದಕ್ಕೆ ತ್ರ್ಯಂಬಕ ಅಂತೇಳಿ ಊರ ಒಳಗೆ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂತೇಳಿ ಕರೀತಾರೆ. ಇದಕ್ಕೆ ಒಳಗೆ 3 ಲಿಂಗ ಯಾವಪ್ಪ ಅಂತಂದರೆ ಬ್ರಹ್ಮ, ವಿಷ್ಣು, ಶಿವ. ಈ 3 ಲಿಂಗಗಳಿರೋದ್ರಿಂದ ಇಲ್ಲಿ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಹೈಟ್ ನೋಡಿದ್ರಲ್ಲ ಗುಡಿ, ಅಷ್ಟೊಂದು ಇದು ಕಂಡಿರಲ್ಲ. ಇವಾಗ ನೋಡ್ರಿ ಹೆಂಗೆ ಕಾಣಕತ್ತದ. ಪೂರ್ತಿ ಬ್ಲ್ಯಾಕ್ ಕಲ್ಲು ಇದೆಲ್ಲ. ಯಾವಾಗಲೂ ಇಲ್ಲಿ ಹೂವಿನ ಅಲಂಕಾರ ಮಾಡೇ ಇರ್ತಾರೆ ಇಲ್ಲಿ. ಆದರೂ ಇದು ಮಳೆಗಾಲ ಅಲ್ಲ, ಇನ್ನೂ ಭಾರಿ ಕಾಣುತ್ತೆ ಇದಾಗ. ನೋಡ್ರಿಲ್ಲ ಸ್ಟ್ರಕ್ಚರೆಲ್ಲ ಯಾವ ಥರ ಮಾಡಿದಾರ. ಇದೇನದ ಎಂಟ್ರೆನ್ಸ್ ಇದು. ಇವಾಗ ಏನು ಮಾಡ್ಯಾರ, ಇದು ಎಕ್ಸಿಟ್ ಬಾಗಿಲಾಗಿ ಇದು ಮಾಡ್ಯಾರ. ಹೊರಗಡೆ ದರ್ಶನ ಮಾಡೋಣ, ಹೊರಗಡೆ ಪೂರ್ತಿ ದೇವ್ರ ದರ್ಶನ ಮಾಡ್ಕೊಂಡಿವಿ. ಇವಾಗ ಗೋದಾವರಿ ಕುಂಡ ಅಂದರೆ ಗೋದಾವರಿ ನದಿ ಉಗಮ ಸ್ಥಾನಕ್ಕೆ ಹೊಂಟಿವಿ. ಅದು ಭಾರತದ ಅತಿ ಉದ್ದವಾದ ನದಿ ಅದು. ಈಗ ಅಲ್ಲಿ ಹೊಂಟಿವಿ, ಅಲ್ಲಿ ಹೋಗಿ ಸಿಗ್ತೀನಿ ಮತ್ತೆ. ಬಾಯ್. ಅದನ್ನು ಹೇಳಿದ್ನಲ್ಲ, ಗೋದಾವರಿ ಉಗಮ ಸ್ಥಳ ಅಂತೇಳಿ. ಇದೇ ಅದು ಜ್ಯೋತಿರ್ಲಿಂಗದಿಂದ ಒಂದು 50 ಮೀಟ್ರ್ ಮುಂದೆ ಬರ್ಬೇಕು. ಇಲ್ಲಿ ಇದೇ ನೋಡ್ರಿ ಗೋದಾವರಿ ಉಗಮ ಸ್ಥಾನ. ಬನ್ರಿ, ಹೊಟ್ಟೆ ಹಸ್ತದ. ನೈಟ್ ಸರಿಯಾಗಿಲ್ಲ. ಇವಾಗ ಶಿಸ್ತಾಗಿ ಮಾರ್ಸಮ್ರಿ. ಪ್ರೀತಿ ಪಾತ್ರರಾದರೂ ಈಗ ಬಜರಂಗಿ ಗಂಟೆಯನ್ನು ಕೊಟ್ಟಿರ್ತಾರೆ. ಅದನ್ನು ನಮ್ಮ ಗಾಡಿಗಳು ಕಟ್ಬೇಕಂತ ಹೇಳ್ತಾರೆ. ಒಳ್ಳೇದಾಗ್ತದೆ ಅಂತೇಳಿ ಬನ್ರಿ ನಮ್ಮ ಗಾಡಿ ಕಟ್ಟಮ್ಮ ಅದನ್ನು. ಬಜರಂಗಿ ಗಂಟೆ ಕಟ್ಟಿದ್ದಾಯ್ತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ತ್ರ್ಯಂಬಕೇಶ್ವರ.